ನನಗೆ ಸರ್ಕಾರಿ ಕಾರ್ಯಕ್ರಮ ಇದ್ದದ್ರಿಂದ ಡಿ.ಕೆ. ಶಿವಕುಮಾರ್ ಕೂಡ ಬಂದಿದ್ರು. ನಾನು ಕೊನೆಯ ಭಾಷಣಕಾರ ಯಾವಾಗಲೂ, ಹಾಗಾಗಿ ಕಾರ್ಯಕ್ರಮ ಮುಗಿದ ಮೇಲೆ ಬರಬೇಕಾಯ್ತು. ಹಾಗಾಗಿ ತಡವಾಗಿ ಬಂದಿದ್ದೇನೆ. ನೀವೆಲ್ಲ ಕ್ಷಮಿಸಬೇಕು ಅಂತ ಕೇಳ್ಕೊಂಡು ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಏನೇನು ಮಾತಾಡಬೇಕು ಎಲ್ಲನೂ ಕೂಡ ಅಲ್ಲೇ ಸರ್ಕಾರಿ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದೇನೆ. ಇವತ್ತು 134ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ನಾಡಿನ ಜನತೆಗೆ ನೂರ 34ನೇ ಜನ್ಮದಿನದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಅಸ್ಪೃಶ್ಯ ಜನಾಂಗದಲ್ಲಿ ಜನಿಸಿದವರು. ಅವರು ಕೇವಲ ಅಸ್ಪೃಶ್ಯ ಜನಾಂಗದ ಅಥವಾ ದಲಿತ ಜನಾಂಗದ ನಾಯಕರಾಗಿರಲಿಲ್ಲ. ಸಮಾಜದಲ್ಲಿ ಯಾರ್ಯಾರು ಶೋಷಣೆಗೆ ಒಳಗಾಗಿದ್ದಾರೆ, ನಮ್ಮ ಜಾತಿ ವ್ಯವಸ್ಥೆ ಕಾರಣಕ್ಕೋಸ್ಕರ ಇರಬಹುದು, ಮನುಸ್ಮೃತಿಯ ಕಾರಣಕ್ಕೋಸ್ಕರ ಇರಬಹುದು, ಇವತ್ತು ಆ ಎಲ್ಲ ವರ್ಗದ ಜನರ ಅವೆಲ್ಲರಿಗೂ ನ್ಯಾಯ ಸಿಕ್ಕಬೇಕು, ಸಮಾನ ಅವಕಾಶಗಳು ಸಿಕ್ಕಬೇಕು, ಸಮಾಜದಲ್ಲಿ ಸಮಾನತೆ ಬರಬೇಕು. ನಾವೆಲ್ಲರೂ ಕೂಡ ಎಲ್ಲಕ್ಕಿಂತ ಮುಖ್ಯವಾಗಿ ಮನುಷ್ಯರಂತೆ ಬದುಕ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಅವರು ಒಂದು ಮಾತನ್ನ ಹೇಳಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಏನಪ್ಪಾ ಅಂತಂದ್ರೆ, ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಅಸ್ಪೃಶ್ಯತೆ ಹೋಗಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಇನ್ನೊಂದು ಮಾತನ್ನ ಹೇಳಿದ್ರು, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಅದು ಸಾರ್ಥಕ ಆಗಬೇಕಾದ್ರೆ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರಿಗೆ ಆರ್ಥಿಕ ಸಾಮಾಜಿಕ ಸಬಲತೆ ಬಂದಾಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ. ಇಲ್ಲೇ ಹೋದ್ರೆ ಸಾರ್ಥಕ ಆಗಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ರಚಿಸಿದ ಮೇಲೆ ಅದು ಮಂಡನೆ ಮಾಡಿ 1949 ನವೆಂಬರ್ 25ನೇ ತಾರೀಕು ಒಂದು ಭಾಷಣ ಮಾಡ್ತಾರೆ. 1949 25ನೇ ತಾರೀಕು ಆ ಭಾಷಣದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಅದು ಒಂದು ಹಿಸ್ಟಾರಿಕಲ್ ಸ್ಪೀಚ್. ನೀವೆಲ್ಲ ಓದಬೇಕು. ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಸ್ಕಷನ್ ಇದೆಯಲ್ಲ, ಆ ಡಿಸ್ಕಷನ್ ಓದಿದ್ರೆ ಗೊತ್ತಾಗುತ್ತೆ. ಅದರಲ್ಲಿ ಈ ಭಾಷಣ ಏನ್ ಹೇಳ್ತಾರೆ ಅಂತಂದ್ರೆ, 1950 ಜನವರಿ 26ನೇ ತಾರೀಕು ಸಂವಿಧಾನ ಜಾರಿಗೆ ಬರ್ತದೆ. ಆ ಜಾರಿಗೆ ಬಂದ ದಿನದಿಂದ ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಸಾಮಾಜಿಕ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ, ಶೈಕ್ಷಣಿಕ ಅಸಮಾನತೆ ಇದೆ. ಅಂತ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಈ ಅಸಮಾನತೆ ಹೋಗದೇನೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗಲ್ಲ. ಅದಕ್ಕೆ ರಾಜಕೀಯ ಪ್ರಜಾಪ್ರಭುತ್ವದ ಜೊತೆಗೆ ಆರ್ಥಿಕ ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವ ಎಲ್ಲರಿಗೂ ದೊರಕಿದಾಗ ಮಾತ್ರ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ದಟ್ ಇಸ್ ವಾಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು
ಅವರು ನಂಬಿದ್ದದ್ದು ಬದುಕಿನಲ್ಲಿ ಹೋರಾಟ ಮಾಡೋದು. ಅವ್ರು ಏನ್ ಹೇಳಿದ್ರು ಇನ್ನೊಂದು ಮಾತು ಅಂತಂದ್ರೆ, ನಾವೆಲ್ಲ ವಿದ್ಯಾವಂತರಾಗಿದ್ದೀವಿ, ಸಂವಿಧಾನದಿಂದ ವಿದ್ಯಾವಂತರಾದದ್ದು ಹೆಚ್ಚಾಗಿ. ಸಂವಿಧಾನ ಬರೋದಕ್ಕಿಂತ ಮುಂಚಿತವಾಗಿ ಅಲ್ಲಿ ಇಲ್ಲಿ ಬೆರಳೆಣಿಕೆ ಎಷ್ಟು ಜನ ಮಾತ್ರ ವಿದ್ಯಾವಂತರಾಗಿದ್ರು. ಸಂವಿಧಾನ ಬಂದ ಮೇಲೆ ಎಲ್ಲರಿಗೂ ಶಿಕ್ಷಣ ಅಂತಕ್ಕಂಥದ್ದು ಜಾರಿಯಾಯಿತು. ಅದು ಜಾರಿ ಆದ್ಮೇಲೆ ನಾವೆಲ್ಲ ಶಿಕ್ಷಣ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಸೊ ಅದರಿಂದ ನಾವೆಲ್ಲ ವಿದ್ಯಾವಂತರಾದ್ಮೇಲೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದ್ರು ಅಂತಂದ್ರೆ, ನಾನು ಇಷ್ಟೆಲ್ಲ ಓದ್ಕೊಂಡಿರೋದು, ಜ್ಞಾನಾರ್ಜನೆ ಮಾಡ್ಕೊಂಡಿರ್ತಕ್ಕಂಥದ್ದು, ಅರಿವಿರ್ತಕ್ಕಂಥದ್ದು ಯಾಕಪ್ಪ ಅಂದರೆ ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ, ನನ್ನ ಸ್ವಾರ್ಥಕ್ಕೋಸ್ಕರ ಓದ್ಕೊಂಡಿರೋದಲ್ಲ. ನಾನು ಯಾರು ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿದ್ದಾರೆ, ಶೋಷಣೆಗೆ ಒಳಪಟ್ಟಿದ್ದಾರೆ, ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ದೌರ್ಜನ್ಯಕ್ಕೊಳಗಾಗಿದ್ದಾರೆ, ಅಸ್ಪೃಶ್ಯತೆಯಿಂದ ನರಳ್ತಾ ಇದ್ದಾರೆ, ಆ ಜನರ ವಿಮೋಚನೆಗೋಸ್ಕರ ಓದ್ಕೊಂಡಿರೋದು ನಾನು. ಅದಕ್ಕೋಸ್ಕರ ಜೀವನದ ಉದ್ದಕ್ಕೂ ಕೂಡ ಹೋರಾಟ ಮಾಡಿ, ಅದನ್ನ ಪ್ರತಿಯೊಬ್ಬ ಶಿಕ್ಷಿತರು ಕೂಡ ಮಾಡಬೇಕು. ಬರೀ ಜೀವನ ಮಾಡಕ್ಕೆ, ಕೆಲಸ ತಗೊಳ್ಳಿಕ್ಕೆ ಶಿಕ್ಷಣ ಮಾಡ್ಕೊಳ್ತಕ್ಕಂಥದ್ದಲ್ಲ. ನಾವು ವಿದ್ಯಾವಂತರಾದ್ಮೇಲೆ ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ, ಸಮಾನತೆಯನ್ನು ತರಲಿಕ್ಕೆ, ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ, ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಅದು ನಾಟಕೀಯವಾಗಿ ಪ್ರಯತ್ನ ಮಾಡೋದಲ್ಲ, ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಮಾಡಬೇಕು. ಈಗ ಬಿಜೆಪಿಯವರು ಡೋಂಗಿತನ ಪ್ರದರ್ಶನ ಮಾಡ್ತಾರೆ. ಇದ್ದಕ್ಕಿದ್ದಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ, ಮಹಾತ್ಮ ಗಾಂಧೀಜಿ ಬಗ್ಗೆ ಪ್ರೀತಿ ಬಂದ್ಬಿಟ್ಟರೆ. ಮೊದಲಿರಲಿಲ್ಲ. ಏನ್ ಹೇಳ್ತಾರೆ ಕಾಂಗ್ರೆಸ್ ಬಗ್ಗೆ? ಕಾಂಗ್ರೆಸ್ಸೇ ಇವ್ರನ್ನ ಚುನಾವಣೆಯಲ್ಲಿ ಸೋಲಿಸ್ಬಿಡ್ತು, ಕಾಂಗ್ರೆಸ್ಸೇ ಚುನಾವಣೆಯಲ್ಲಿ ಸೋಲಿಸ್ಬಿಡ್ತು. ಅವರು 1952 ಜನವರಿ 18ನೇ ತಾರೀಕು ಒಂದು ಪತ್ರ ಬರೆದಿದ್ದಾರೆ. ಅವರ ಸ್ವಂತ ಕೈನಿಂದ ಬರೆದಿರೋದು, ಸ್ವಂತ ಅವ್ರ ಕೈನಿಂದಲೇ ಬರೆದಿರೋದು. ಯಾರಿಗೆ? ಅವರ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಪತ್ರ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ? ಎಷ್ಟು ಜನ ಓದ್ಕೊಂಡಿದ್ರಿ? ಕೈ ಎತ್ತಿ ನೋಡೋಣ. ಬಹಳ ಜನ ಕಡಿಮೆ. ನೀವು ಅದಕ್ಕೆ ಉತ್ತರ ಕೊಡಬೇಕಲ್ಲಪ್ಪ. 1952ನೇ ಇಸ್ವಿ ಜನವರಿ 18ನೇ ತಾರೀಕು ತಮ್ಮ ಹ್ಯಾಂಡ್ ರೈಟಿಂಗ್ ನಲ್ಲೇ ಪತ್ರ ಬರೆದಿದ್ದಾರೆ. ನನ್ನನ್ನು ಸೋಲಿಸಿದವರು ಸಾವರ್ಕರ್ ಮತ್ತು ಡಾಂಗೆ. ತಿಳ್ಕೊಳ್ಳಿ ಇದನ್ನ, ಸಾವರ್ಕರ್ ಮತ್ತು ಡಾಂಗೆ ಇವರು ನನ್ನ ಸೋಲಿಸಿದವರು, ಕಾಂಗ್ರೆಸ್ನವರು ಅಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಇಡೀ ದೇಶಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ. ಹಂಗಿದ್ರೆ ಅವರು RSS ನ ಯಾವತ್ತಾರು ಗೌರವ, ಮನುಸ್ಮೃತಿಯನ್ನು ಸುಟ್ಟಾಕ್ತಿದ್ರ? ಮನುಸ್ಮೃತಿ ಸುಟ್ಟಾಕ್ದವ್ರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್. ಮನುಸ್ಮೃತಿಯನ್ನು ಸುಟ್ಟಾಕಿದ್ರು. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಏನ್ ಹೇಳ್ತಾರೆ? ನಾನು ಹುಟ್ಟುವಾಗ ಹಿಂದುವಾಗಿ ಹುಟ್ಟಿದ್ದೇನೆ, ಅದು ನನ್ನ ಕೈಲಿರಲಿಲ್ಲ, ಆದ್ರೆ ಸಾಯುವಾಗ ಹಿಂದುವಾಗಿ ಸಾಯಲಾರೆ. ಯಾರು ಹೇಳಿದ್ದು? ಇದನ್ನ ನಾವು ತಿಳ್ಕೋಬೇಕಲ್ವಾ? ಬಿಜೆಪಿಯವರು ಅರ್ಥ ಮಾಡಿಸ್ಬೇಕಲ್ಲ, ಅವ್ರಿಗೆ ಬಿಜೆಪಿಯವರಿಗೆ ಗೊತ್ತಾಗಬೇಕಲ್ಲ. ಏನ್ ನಾಟಕ, ಏನ್ ಜನಗಳಿಗೆ ಸುಳ್ಳು ಹೇಳೋದು, ಬರೀ ಸುಳ್ಳು ಹೇಳ್ತಾರೆ. ಆ ಸುಳ್ಳು ಸತ್ಯ ಇದು ಅಂತ ನಾವು ಹೇಳ್ಬೇಕಲ್ಲ, ನಮ್ಮ ಕಾರ್ಯಕರ್ತರೆಲ್ಲ ಹೇಳ್ಬೇಕಲ್ಲ. ಅದು ಸುಳ್ಳು ಅವ್ರು ಹೇಳೋದು, ಸತ್ಯ ಇದು ಅಂತ ಸತ್ಯ ಹೇಳ್ತಕ್ಕಂಥ ಎದೆಗಾರಿಕೆಯನ್ನ ನಮ್ಮ ಕಾರ್ಯಕರ್ತರು ಬೆಳೆಸಿಕೊಳ್ಳಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಒಂದು ವೇಳೆ ಬಾಬಾ ಸಾಹೇಬ್ ಹುಟ್ಟದೇ ಹೋಗಿದ್ರೆ
ಈ ದೇಶದಲ್ಲಿ ಏನಾಯ್ತಿತ್ತು? ಮನುಸ್ಮೃತಿ ಜಾರಿ ಆಯ್ತಿತ್ತು. ಅವರು ಸಾವರ್ಕರ್ ಹೇಳ್ತಿದ್ರು, ಮನುಸ್ಮೃತಿನೇ ಈ ದೇಶದ ಸಂವಿಧಾನ, ಮನುಸ್ಮೃತಿನೇ ಆಚಾರ ವಿಚಾರಗಳನ್ನು ಹೇಳ್ತಕ್ಕಂಥದ್ದು, ಮನುಸ್ಮೃತಿನೇ ನಮಗೆ ಮುಂದಿನ ದಾರಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಯಾಕಂತಂದ್ರೆ ನೀವೆಲ್ಲ ತಿಳ್ಕೋಬೇಕು, ಸಂವಿಧಾನ ವಿರೋಧ ಮಾಡಿದವರು ಯಾರು? ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದವರು ಯಾರು? ಮತ್ತೆ ಇವ್ರಿಗೆ ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ಹೇಳಿ ನೀವೇ. ನಾವು ಧೈರ್ಯದಿಂದ ಹೇಳಬೇಕು. ಅದಕ್ಕೆ ನಾನು ಅನೇಕ ಸಾರಿ ಹೇಳ್ತಾ ಇರ್ತೀನಿ, ನಮಗೆ ಕಾಂಗ್ರೆಸ್ನ ಸಿದ್ಧಾಂತದ ಬಗ್ಗೆ ಅರಿವಿರಬೇಕು ಮತ್ತು ಕ್ಲಾರಿಟಿ ಇರಬೇಕು. ಅದು ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ಒಂದ್ ಕಡೆ ಭಾಷಣ ಮಾಡಿದ್ದಾರೆ. ಏನಂತ ಭಾಷಣ ಮಾಡಿದ್ದಾರೆ? ನಮಗೆ ಬಹಳ ಜನ ನಮ್ಮ ಕಾರ್ಯಕರ್ತರಿಗೆ ಸಿದ್ಧಾಂತದ ಬಗ್ಗೆ ಅರಿವಿಲ್ಲ, ಕ್ಲಾರಿಟಿ ಇಲ್ಲ. ಕ್ಲಾರಿಟಿ ಬರಬೇಕು. ಆ ಕ್ಲಾರಿಟಿ ಬಂದಾಗ ಮಾತ್ರ ನಾವು RSS ನ ವಿರೋಧ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಮನುಸ್ಮೃತಿಯನ್ನ ವಿರೋಧ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಲ್ವಾ? ನಾನು ಅವ್ರಿಗೆ ಒಂದು ಸವಾಲು ಹಾಕ್ತೀನಿ. ಏನಪ್ಪ ಸವಾಲು ಅಂತಂದ್ರೆ, ನರೇಂದ್ರ ಮೋದಿಜಿ ನಿಮಗೆ ಮೊದಲನೇ ಅಭಿನಂದನೆ ಹೇಳ್ತೀನಿ ನಾನೇ. ನೀವು ದೇಶದಲ್ಲಿ SCP TSP ಆಕ್ಟ್ ಅನ್ನ ಕರ್ನಾಟಕದಲ್ಲಿ ಮಾಡಿದೀವಲ್ಲ, ಆ ರೀತಿ ಮಾಡಿ. ನೀವು ಇಲ್ಲಿವರೆಗೂ ಮಾಡಿದಾರ? ಮಾಡಿದಾರೇನ್ರಿ? ಯಾವ್ದಾದ್ರು ಬಿಜೆಪಿ ಅಧಿಕಾರದಲ್ಲಿ ಇರ್ತಕ್ಕಂಥ ರಾಜ್ಯದಲ್ಲಿ ಮಾಡಿದಾರ? ಗುಜರಾತ್ನಲ್ಲಿ 30 ವರ್ಷದಿಂದ ಇದೆ ಬಿಜೆಪಿ ಅಧಿಕಾರದಲ್ಲಿ. ಇವತ್ತಿನವರೆಗೂ ಮಾಡಿದಾರ? ನಮ್ಮವ್ರಿಗೆ ಇದು ವಿಚಾರ ಗೊತ್ತಿಲ್ಲದೆ ಹೋದ್ರೆ ಅವರು ಈಗ ಎಲ್ಲ ಅಪಪ್ರಚಾರ ಮಾಡ್ತಾರೆ. ಸಿದ್ದರಾಮಯ್ಯನವರ ಸರ್ಕಾರ SCP TSP ಇಟ್ಟಿರ್ತಕ್ಕಂಥ ಹಣವನ್ನ ಬೇರೆ ಬಾಬುಗಳಿಗೆ ಖರ್ಚು ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೀವು ಸುಮ್ಮನೆ ಇದ್ಬಿಡ್ತೀರಿ? ಡು ಯು ನೋ, ಬಿಜೆಪಿ ಸರ್ಕಾರ ಇದ್ದಾಗ 8,300 ಕೋಟಿ ರೂಪಾಯಿಗಳನ್ನ SCP TSP ಇಟ್ಟಿದ್ದ ಹಣವನ್ನ ಖರ್ಚು ಮಾಡಿದವರು ಭಾರತೀಯ ಜನತಾ ಪಕ್ಷದವರು. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್. SCP TSP ಕಾಯ್ದೆ ಮಾಡಿದವರು ಯಾರು? 2013ರಲ್ಲಿ ಇಲ್ಲೇ ಆಂಜನೇಯ ಕೂತಿದ್ದಾನೆ. ನಮ್ಮ ಸರ್ಕಾರ ಬಂದ ಮೇಲೆ ಆಂಜನೇಯನ ಕೈಲಿ ಅದನ್ನು ಮಾಡಿಸಿದ್ದು, ಕಾನೂನು ಮಾಡಿಸಿದ್ದು. ಯಾರು ಕೂಡ ಇನ್ನು ಮುಂದೆ ಬದಲಾಯಿಸಕ್ಕಾಗಲ್ಲ. ಆ ಕಾನೂನು ಬದಲಾಯಿಸಕ್ಕಾಗುತ್ತಾ? 7D ಅಂತ ಇದೆ, ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ ಇದೆ. ಬಿಜೆಪಿಯವರು ಯಾಕೆ ರದ್ದು ಮಾಡಲಿಲ್ಲ? ಯಾಕ್ರಿ ರದ್ದು ಮಾಡಲಿಲ್ಲ? ಇದನ್ನು ರದ್ದು ಮಾಡಿದವರು ಸಿದ್ದರಾಮಯ್ಯ ಸರ್ಕಾರ 2ನೇ ಸಾರಿ ಬಂದಾಗ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ರದ್ದಾಯಿತು. ರದ್ದು ಮಾಡಲಿಲ್ಲ. ಬಡ್ತಿ ಮೀಸಲಾತಿ ದಲಿತರಿಗಿತ್ತು, ಅದನ್ನ ಸುಪ್ರೀಂ ಕೋರ್ಟ್ನವರು ಒಡೆದಾಕ್ಬಿಟ್ರು. ಬಡ್ತಿ ಮೀಸಲಾತಿ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಒಡೆದಾಕ್ಬಿಡ್ತು. ಅದನ್ನ ರಾಜ್ಯದಲ್ಲಿ ರತ್ನಪ್ರಭಾ ಅಂತ ಹೇಳಿ ಚೀಫ್ ಸೆಕ್ರೆಟರಿ ಇದ್ರು. ಆ ರತ್ನಪ್ರಭಾ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ಮಾಡಿ ವರದಿ ತರಿಸಿಕೊಂಡು ಸುಪ್ರೀಂ ಕೋರ್ಟ್ನವರು ಯಾವ ಡಿಸಿಷನ್ ಒಡೆದಾಕಿತ್ತು ಅದನ್ನ ಮತ್ತೆ ಊರ್ಜಿತಗೊಳಿಸಿದವರು ಕರ್ನಾಟಕ ಸರ್ಕಾರ ಕಾನೂನು ಮಾಡಿ. ಹಿಂದೆ ಎಲ್ಲರೂ ದೇಶದಲ್ಲಿ ಎಲ್ಲರೂ ಮಾಡಿದಾರ? ಇಡೀ ದೇಶದಲ್ಲೆಲ್ಲೂ ಮಾಡಿಲ್ಲ. ಕರ್ನಾಟಕ ಒಂದೇ ರಾಜ್ಯ ಮಾಡಿರ್ತಕ್ಕಂಥದ್ದು. ನಮ್ಮ ಕಾರ್ಯಕರ್ತರಿಗೆ ಗೊತ್ತಿರಲಿ ಅಂತೇಳಿ ಇವೆಲ್ಲ ಹೇಳ್ತಾ ಇದ್ದೀನಿ ನಾನು. ಇವತ್ತು ಕಾಂಟ್ರಾಕ್ಟ್ ನಲ್ಲಿ ಮೀಸಲಾತಿ ಕೊಟ್ಟವರು ಯಾರು? ಕಾಂಟ್ರಾಕ್ಟ್ ನಲ್ಲಿ
ಮೀಸಲಾತಿ ಕೊಟ್ಟವ್ರು ಯಾರು? 50 ಲಕ್ಷ ಮಾಡಿದೆ, ಆಮೇಲೆ 1 ಕೋಟಿ ಆಯ್ತು, ಆಮೇಲೆ ಈ ವರ್ಷ 2 ಕೋಟಿ. ಮುಸಲ್ಮಾನರಿಗೂ ಕೂಡ 2 ಕೋಟಿ 2B. ಅದಕ್ಕೊಂದು ಪ್ರಚಾರ ಮಾಡೋದು, ಸಿದ್ದರಾಮಯ್ಯ ಮುಸಲ್ಮಾನರನ್ನ ಓಲೈಸ್ಲಿಕ್ಕೆ ಮಾಡ್ಕೊಬಿಟ್ಟಿದ್ದಾರೆ. ಇಟ್ ಇಸ್ ನಾಟ್ ಕರೆಕ್ಟ್. ಅವ್ರನ್ನ ಓಲೈಸ್ಲಿಕ್ಕಲ್ಲ, ನಮ್ಮ ಸಂವಿಧಾನದ ರೀತಿಯ ಅಂಬೇಡ್ಕರ್ ಅವರು ಹೇಳಿದ ರೀತಿಯ ನಡ್ಕಬೇಕು ಅಂತ ಕಾರಣಕ್ಕೋಸ್ಕರವಾಗಿ ಸಮಾಜದಲ್ಲಿ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕು ಅಂತ ಕಾರಣಕ್ಕೋಸ್ಕರ ಅಲ್ಪಸಂಖ್ಯಾತರು ಸೇರಿ ಈ ದೇಶದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ. ಆ ಜನರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಮಾಡಿರ್ತಕ್ಕಂಥದ್ದು ಕ್ಯಾಟಗರಿ 1, ಕ್ಯಾಟಗರಿ 2A, ಕ್ಯಾಟಗರಿ 2B ಮತ್ತೆ ದಲಿತ ವರ್ಗದವರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ 2 ಕೋಟಿವರೆಗೆ ಮೀಸಲಾತಿ ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ. ಇಡೀ ದೇಶದಲ್ಲಿ ಎಲ್ಲೂ ಮಾಡಿಲ್ಲ. ಇದೆಲ್ಲ ಹೇಳ್ಬೇಕಾಗತ್ತೆ, ನಮ್ಮ ಜನರಿಗೆ ಹೇಳ್ಬೇಕಾಗತ್ತೆ. ನೀವು ಹೇಳದೆ ಹೋದ್ರೆ ನಾವು ಎಲ್ಲರ ಪರವಾಗಿದ್ದೀವಿ ಅಂತ ಗೊತ್ತಾಗಬೇಕಲ್ಲ. ಕಾಂಗ್ರೆಸ್ ಪಕ್ಷ ಮಾತ್ರ ಈ ದೇಶದಲ್ಲಿ ಎಲ್ಲ ವರ್ಗದ ಜನರ ಪರವಾಗಿರ್ತಕ್ಕಂಥ ಪಕ್ಷ. ನಾವು ಹಿಂದೂಗಳನ್ನ ಓಲೈಸಲಿಕ್ಕೋಸ್ಕರವಾಗಿ ಹಿಂದುತ್ವ ಮಾಡಲ್ಲ. ನಾವು ಎಲ್ಲ ಧರ್ಮದವರು, ಎಲ್ಲ ಜನರು, ಎಲ್ಲ ಭಾಷೆಯವರು ಎಲ್ಲರೂ ಸಮಾನರು ಅಂತಕ್ಕಂಥ ಕಾಣ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಇದನ್ನು ಹೇಳ್ಬೇಕು, ಧೈರ್ಯವಾಗಿ ಹೇಳ್ಬೇಕು. ನಾವು ಯಾರನ್ನು ಕೂಡ ಓಲೈಸಲ್ಲ, ಎಲ್ಲರನ್ನು ಪ್ರತಿನಿಧಿಸ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಎಲ್ಲರನ್ನೂ ಒಳಗೊಂಡಂತ, ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡ್ತಕ್ಕಂಥ, ಸಮಾನತೆಯನ್ನು ಬಯಸ್ತಕ್ಕಂಥ, ಎಲ್ಲರೂ ಮುಖ್ಯವಾಗಿ ಬರಬೇಕು ಅಂತಕ್ಕಂಥ ಬಯಸ್ತಕ್ಕಂಥದ್ದು, ಬದ್ಧತೆ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ. ಅದಕ್ಕೋಸ್ಕರ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ಮಾತಾಡಿದ್ರೆ ಗಂಟೆಗಟ್ಟಲೆ ಮಾತಾಡಬೇಕಾಗತ್ತೆ. ನಾವೆಲ್ಲರೂ ಈ ಬಿಜೆಪಿಯವರು ಇದಾರಲ್ಲ, ಸುಳ್ಳು ಹೇಳಕ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರಿಗೆ ಕಾಣಿಸೋದು, ಕಣ್ಣಿಗೆ ಕಾಣಿಸೋದು ಗೋಡ್ಸೆ ಮತ್ತು ಸಾವರ್ಕರ್ ಇಬ್ರೆ. ಸಾವರ್ಕರ್, ಗೋಡ್ಸೆ. ಮಹಾತ್ಮ ಗಾಂಧೀಜಿಯವರನ್ನು ಕೊಂದಾಕ್ತಂತ ನಾಥೂರಾಮ್ ಗೋಡ್ಸೆ, ಹಿಂದೂ ಮಹಾಸಭಾದ ಅಧ್ಯಕ್ಷ ಸಾವರ್ಕರ್. ಸಂವಿಧಾನ ವಿರೋಧ ಮಾಡಿದವರು ಯಾರು? ನಿಮ್ಗೆ ಒಂದು ಗೊತ್ತಾ? RSS ನವ್ರದ್ದು ಒಂದು ಪತ್ರಿಕೆ ಬರ್ತದೆ, ಆರ್ಗನೈಸರ್ ಅಂತೇಳಿ ಒಂದು ಇಂಗ್ಲಿಷ್ ಪತ್ರಿಕೆ ಬರ್ತದೆ, ಆರ್ಗನೈಸರ್ ಅಂತ. ಆ ಪತ್ರಿಕೆಯಲ್ಲಿ ವಿರೋಧ ಮಾಡಿ ಬರೆದವರು, ಸಂವಿಧಾನವನ್ನು ವಿರೋಧ ಮಾಡಿ ಬರೆದವರು ಮಿಸ್ಟರ್ ಸಾವರ್ಕರ್. ಬಿಜೆಪಿಯವರ ಆರಾಧ್ಯ ದೇವತೆ ಯಾರು? ಸಾವರ್ಕರ್ ಮತ್ತು ಗೋಡ್ಸೆ. ಅವರು ಈಗ ಸಂವಿಧಾನದ ಬಗ್ಗೆ ಮಾತಾಡೋದು, ಅಂಬೇಡ್ಕರ್ ಬಗ್ಗೆ ಮಾತಾಡೋದು, ಎಂತವರು ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ರ ಬಗ್ಗೆ ಮಾತಾಡೋದು, ಇವೆಲ್ಲ ನಾಟಕ, ರಾಜಕೀಯಕ್ಕೋಸ್ಕರ ಮಾತಾಡ್ತಕ್ಕಂಥ. ದಯಮಾಡಿ ತಾವೆಲ್ಲ ತಿಳ್ಕೋಬೇಕು, ಅಂಬೇಡ್ಕರ್ ಯಾವತ್ತೂ ಕೂಡ ಯಾವುದೇ ಒಂದು ವರ್ಗದ, ಒಂದು ಧರ್ಮದ ಪರವಾಗಿರ್ಲಿಲ್ಲ, ಒಂದು ಧರ್ಮದ ಪರವಾಗಿರ್ಲಿಲ್ಲ. ಎಲ್ಲ ಜನರು ಯಾರ್ಯಾರು ಅಸ್ಪೃಶ್ಯತೆಯನ್ನು ನಡ್ತಾರೆ, ಯಾರು ಅವಕಾಶಗಳಿಂದ ವಂಚಿತ, ಯಾರ್ಯಾರು ದೌರ್ಜನ್ಯಕ್ಕೊಳಗಾಗಿದ್ದಾರೆ, ಯಾರ್ಯಾರು ಶೋಷಣೆಗೊಳಗಾಗಿದ್ದಾರೆ, ಎಲ್ಲರ ಪರವಾಗಿ ಧ್ವನಿಯಾಗಿದ್ರು. ನಾವು ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸೋದೇನಪ್ಪಾ ಅಂತಂದ್ರೆ, ಅವರು ನಡೆದಂತ ದಾರಿನಲ್ಲಿ 3 ಮಂತ್ರಗಳು ಬಿಟ್ಟು ಹೋಗಿದ್ದಾರೆ ನಮಗೆ. ಒಂದು ಎಜುಕೇಶನ್, ಎಲ್ಲರೂ ಶಿಕ್ಷಿತರಾಗಿ. ಎರಡನೇದು ಸಂಘಟಿತರಾಗಿ, ಆರ್ಗನೈಸ್. ಮೂರನೇದು ಹೋರಾಟ. ಈ 3 ಮಂತ್ರ ಅವರು ಬಿಟ್ಟೋಗಿರೋದು. ಅವ್ರು ಇನ್ನೊಂದು ಏನ್ ಹೇಳಿದ್ದಾರೆ ಅಂತಂದ್ರೆ, ನೋಡಪ್ಪ,
ನಾನು ಸಾಮಾಜಿಕ ನ್ಯಾಯದ ರಥ ಇಲ್ಲಿವರೆಗೆ ಎಳ್ಕ ಬಂದಿದ್ದೀನಿ. ದಯಮಾಡಿ ಅದನ್ನ ಹಿಂದಕ್ಕೆ ತಳ್ಳಕ್ ಹೋಗ್ಬೇಡಿ. ನಿಮ್ ಕೈಲಾದ್ರೆ ಮುಂದಕ್ಕೆ ಎಳೀರಿ, ಆಗ್ಲಿಲ್ಲ ಬಿಟ್ಬಿಡಿ, ಅಲ್ಲೇ ಇರ್ಲಿ. ಆಗ್ಲಿಲ್ಲ ಅಲ್ಲೇ ಬಿಟ್ಬಿಡಿ ಅಂತ ಓಲಿ. ನಿಮ್ಗೆ ಹಿಂದಕ್ಕೆ ತಳ್ಳಬೇಡಿ, ಮುಂದಕ್ಕೆ ಎಳೆಯಕ್ಕಾದ್ರೆ ಎಳೀರಿ, ಇಲ್ಲದ್ರೆ ಅಲ್ಲೇ ಬಿಟ್ಬಿಡಿ ಅಂತ ಹೇಳಿರೋದು. ಅದನ್ನು ಜ್ಞಾಪಕ ಇಟ್ಕೊಂಡು ನಾವೆಲ್ಲ ಆ ರೀತಿಯಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಅದೇ ಅಂಬೇಡ್ಕರ್ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ. ಈ ವರ್ಷ ನಾನು ತೀರ್ಮಾನ ಮಾಡಿದ್ದೀನಿ, ಏನಪ್ಪಾ ಅಂತಂದ್ರೆ, ಇವತ್ತು ಸ್ಫೂರ್ತಿ ಸೌಧ, ವಿಧಾನಸೌಧದ ಪಕ್ಕದಲ್ಲಿ ಒಂದು ಸ್ಫೂರ್ತಿ ಸೌಧ, ಅದನ್ನ ಮಾಡಬೇಕು ಅಂತೇಳಿ ಸುಮಾರು 87 ಕೋಟಿ ರು ವೆಚ್ಚದಲ್ಲಿ ಮಾಡ್ತಾ ಇದ್ದೀವಿ. ಸ್ಫೂರ್ತಿ ಸೌಧ ನಾನು ಡಿ ಕೆ ಶಿವಕುಮಾರ್ ಎಲ್ಲ ಇವತ್ತು ಅಡಿಗಲ್ಲಾಗ್ತು. ಆಮೇಲೆ ಮೈಸೂರು ಯೂನಿವರ್ಸಿಟಿ ಸಂವಿಧಾನ ಅಧ್ಯಯನ ಪೀಠ ರಚನೆ ಮಾಡ್ತೀವಿ. ಆಮೇಲೆ ಬೆಂಗಳೂರಿನಲ್ಲಿ ಒಂದು ಅಂಬೇಡ್ಕರ್ ಮ್ಯೂಸಿಯಂ ಅನ್ನ ಕಟ್ಟುತ್ತೇವೆ. 4ನೇದು, ಇಡೀ ದೇಶದಲ್ಲಿ ಅತ್ಯಂತ ಎತ್ತರವಾದಂತ ಅಂಬೇಡ್ಕರ್ ಮೂರ್ತಿಯನ್ನ ಸ್ಥಾಪನೆ ಮಾಡ್ತೇವೆ. ಇದನ್ನ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ ಅಂತೇಳಿ ನಿಮ್ಗೆ ತಿಳಿಸ್ತಾ, ನೀವೆಲ್ಲರೂ ಜನಗಳು ಸಿಕ್ಕಿದಾಗ ಇವನ್ನೆಲ್ಲ ಹೇಳಿ ಅಷ್ಟೇನೆ. ಆಮೇಲೆ ಈಗೇನಾಗಿತ್ತು, ಈ ದಲಿತರಿಗೆ ಒಂದು DCRE ಮಾಡಿದ್ದೀವಿ. DCRE ರಚನೆ ಮಾಡಿದ್ದೀವಿ. 3 ನಾನು ಒಂದ್ಸಾರಿ ರಿವ್ಯೂ ಮಾಡಿದೆ. ಆ ರಿವ್ಯೂ ಮಾಡಿದಾಗ ಕರ್ನಾಟಕದಲ್ಲಿ 3.71% ಮಾತ್ರ ಶಿಕ್ಷೆ ಆಗಿತ್ತು. ಕನ್ವಿಕ್ಷನ್ 3.71, ಅಂದ್ರೆ 100ಕ್ಕೆ 3.71 ಶಿಕ್ಷೆ. ಅದಕ್ಕೋಸ್ಕರ ಒಂದು ಜಿಲ್ಲೆ ಒಂದು ಕ್ರಿಮಿನಲ್ ಕೋರ್ಟ್ ಮಾಡಬೇಕು ಅಂತೇಳಿ, ವಿಶೇಷ ಕ್ರಿಮಿನಲ್ ನ್ಯಾಯಾಲಯವನ್ನ ಮಾಡಬೇಕು ಅಂತೇಳಿ DCRE ಕೈ ಕೆಳಗಡೆ ಪ್ರತಿ ಜಿಲ್ಲೆನಲ್ಲಿ ಒಂದು ನ್ಯಾಯಾಲಯವನ್ನ, ವಿಶೇಷ ನ್ಯಾಯಾಲಯವನ್ನ ಮಾಡಿದ್ದೇನೆ. ಅದು ರಾತ್ರಿ 12 ಗಂಟೆಯಿಂದ ಪ್ರಾರಂಭ ಆಗಿದೆ. ರಾತ್ರಿ 12 ಗಂಟೆಯಿಂದ ಈ ವರ್ಷ, ನಿನ್ನೆ ರಾತ್ರಿ ಅಂದ್ರೆ ಇವತ್ತು ರಾತ್ರಿ 12 ಗಂಟೆಗೆ ಶುರುವಾಗಿದೆ. 12 ಗಂಟೆಯಿಂದ ನಡೀತಾ ಇದೆ. ಇದು ಇಡೀ ದೇಶದಲ್ಲಿ ಎಲ್ಲೂ ಮಾಡಿಲ್ಲ. ಅದನ್ನ ಮಾಡಿದೀವಿ ಅಂತ ಹೇಳ್ತಾ ನಿಮ್ಗೆಲ್ಲ ಮಾಹಿತಿ ಇರ್ಲಿ ಅಂತೇಳಿ ಇವನ್ನೆಲ್ಲ ಹೇಳಿರೋದು. ದಯಮಾಡಿ ನಿಮ್ಗೆ ಎಲ್ಲೆಲ್ಲ ಅವಕಾಶ ಸಿಗುತ್ತೆ ಅಲ್ಲೆಲ್ಲ ಹೇಳಿ ಅಂತಕ್ಕಂಥ ಮಾತುಗಳನ್ನ ಹೇಳಿ, ನಮ್ಮವರು ಸ್ವಲ್ಪ ಮೌನನೇ ಬಂಗಾರ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಮೌನನೇ ಬಂಗಾರ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ನಾನು 94-95ರಲ್ಲಿ ಹಣಕಾಸಿನ ಮಂತ್ರಿ ಆದೆ. ಆಗ ಎಲ್ಲ ಕಡೆ ದಲಿತ ಸಂಘರ್ಷ ಸಮಿತಿಯವರು ನಮಗೆ ಎಂಡ ಬೇಡ, ಪ್ರತಿ ಹೋಬಳಿಗೊಂದು ರೆಸಿಡೆನ್ಸಿಯಲ್ ಶಾಲೆ ಬೇಕು, ವಸತಿ ಶಾಲೆ ಬೇಕು ಅಂತ ಚಳವಳಿ ನಡೀತಾ ಇತ್ತು. ನಾನು 94-95ರಲ್ಲಿ ಹಣಕಾಸಿನ ಮಂತ್ರಿಯಾಗಿ ಬಜೆಟ್ ಮಂಡಿಸ್ತಕ್ಕಂಥ ಅವಕಾಶ ಸಿಕ್ಕಿದ್ರಿಂದ ಮೊದಲನೇ ಬಾರಿಗೆ ಮೊರಾರ್ಜಿ ವಸತಿ ಶಾಲೆಗಳನ್ನ ಪ್ರಾರಂಭ ಮಾಡದ್ದು. ಈಗ ಮುಂದಿನ ವರ್ಷಕ್ಕೆ, ಅಂದ್ರೆ ಈ ಆರ್ಥಿಕ ವರ್ಷ ಅಲ್ಲ, ಮುಂದಿನ ವರ್ಷಕ್ಕೆ ಇಡೀ ಕರ್ನಾಟಕದಲ್ಲಿ ಹೋಬಳಿಗೊಂದು ರೆಸಿಡೆನ್ಸಿಯಲ್ ಶಾಲೆ ಆಗ್ತದೆ. ಸುಮಾರು 2 ಲಕ್ಷ. ಅದು ಯಾವ್ದಾರ ಇರ್ಲಪ್ಪ, ಹೆಸರಿನಲ್ಲಾರ ಇರ್ಲಿ, ಅಂಬೇಡ್ಕರ್ ಶಾಲೆ ಮುಖ್ಯ. ಕೂತ್ಗಳೇ, ಅಂಬೇಡ್ಕರ್ ಶಾಲೆ ಮುಖ್ಯ ಅಲ್ಲ, ರೆಸಿಡೆನ್ಸಿಯಲ್ ಶಾಲೆ ಮುಖ್ಯ. ಯಾವ ಹೆಸರಿನಲ್ಲಿ ಇರೋದು ಮುಖ್ಯ ಅಲ್ಲ. ಮೊರಾರ್ಜಿ ಅವರ ಹೆಸರಿನಲ್ಲಾರ ಇರಲಿ, ಅಂಬೇಡ್ಕರ್ ಅವರ ಹೆಸರಿನಲ್ಲಾರ ಇರಲಿ, ಇಂದಿರಾ ಗಾಂಧಿ ಅವರ ಹೆಸರಿನಲ್ಲಾರ, ಯಾರ ಹೆಸರಿನಲ್ಲಿ ಇರಲಿ, ಆದರೆ ರೆಸಿಡೆನ್ಸಿಯಲ್ ಶಾಲೆಗಳಾಗೋದು ಬಹಳ ಮುಖ್ಯ. ಆದ್ರಿಂದ ನಾವು ಈ ವರ್ಷ 26 ಕೊಟ್ಟಿದ್ದೀನಿ ರೆಸಿಡೆನ್ಸಿಯಲ್ ಶಾಲೆಗಳು. ಅಂದ್ರೆ 25-26ಕ್ಕೆ, 26-27ಕ್ಕೆ
ಇನ್ನು ಉಳಿದ ಎಲ್ಲ ಹೋಬಳಿಗಳಲ್ಲೂ ಕೂಡ ರೆಸಿಡೆನ್ಸಿಯಲ್ ಶಾಲೆಗಳು ನಿರ್ಮಾಣ ಆಗ್ತವೆ. ಸುಮಾರು ರೆಸಿಡೆನ್ಸಿಯಲ್ ಶಾಲೆಗಳಲ್ಲಿ 2,30,000 ವಿದ್ಯಾರ್ಥಿಗಳು, ಬಡ ಮಕ್ಕಳು, ಹಳ್ಳಿಗಾಡಿನಿಂದ ಬಂದಂತ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಗುಣಮಟ್ಟದ ಶಿಕ್ಷಣ ಸಿಗಬೇಕಾ ಬೇಡ? ಬರೀ ಶ್ರೀಮಂತರ ಮಕ್ಕಳು, ಮೇಲ್ಜಾತಿ ಮಕ್ಕಳು ಮಾತ್ರ ಪಡಿಬೇಕಾ? ಅವ್ರು ಮಾತ್ರ ಡಾಕ್ಟರ್ಗಳಾಗಬೇಕಾ? ಅವ್ರು ಮಾತ್ರ IAS ಆಗ್ಬೇಕಾ? ಅವ್ರು ಮಾತ್ರ IPS ಗಳಾಗಬೇಕಾ? ಅವ್ರು ಮಾತ್ರ AFS ಆಗ್ಬೇಕಾ? ಅವ್ರು ಮಾತ್ರ ಇಂಜಿನಿಯರ್ಗಳಾಗಬೇಕಾ? ಅವ್ರು ಮಾತ್ರ ವಿಜ್ಞಾನಿಗಳಾಗಬೇಕಾ? ಬಡವ್ರ ಮಕ್ಕಳು ಕೂಡ ಆಗಬೇಕು, ದಲಿತರ ಮಕ್ಕಳು ಕೂಡ ಆಗಬೇಕು. ಅದಕ್ಕೋಸ್ಕರ ನೋಡಿ, ನಾವು ಇದನ್ನ ಮಾಡಿದ್ಮೇಲೆ ಈ ಸಾರಿ PUC ರಿಸಲ್ಟ್ ಬಂದಿದೆ. ಮೊನ್ನೆ 86.11% ಪಾಸ್ ಆಗಿರೋರು. ಎಷ್ಟು? ಖಾಸಗಿ ಶಾಲೆಯಲ್ಲಿ ಪಾಸ್ ಆಗಿರೋರು ಎಷ್ಟು ಗೊತ್ತಾ? ಗೊತ್ತಿಲ್ಲ, ನೀವು ತಿಳ್ಕೊಳಕ್ಕೂ ಹೋಗಲ್ಲ. 82% ಅಂದ್ರೆ 4% ಅವ್ರಿಗಿಂತ ಜಾಸ್ತಿ. ರೆಸಿಡೆನ್ಸ್ ಶಾಲೆಗಳಲ್ಲಿ ಖಾಸಗಿಯವರು ಶಾಲೆಗಳು ನಡೆಸ್ತಾರಲ್ಲ, ಅವ್ರಿಗಿಂತ 4% ಜಾಸ್ತಿ ಇದೆ ಸರ್ಕಾರ ನಡೆಸ್ತಕ್ಕಂಥ ರೆಸಿಡೆನ್ಸಿಯಲ್ ಸ್ಕೂಲ್ಗಳಲ್ಲಿ. ಇದನ್ನ ನೀವು ಎಲ್ಲ ಕಡೆ ಹೇಳಿ ಅಂತಕ್ಕಂಥ ಮನವಿಯನ್ನು ಮಾಡಿ ಇವತ್ತು ಬಹಳ ಸಂತೋಷದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೆನ್ಕೊಂಡು ಸ್ಮರಿಸಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.